ಭಾರತದ ಫೋನ್ ಕೋಡ್ +91 ಏಕೆ? ಅಂತಾರಾಷ್ಟ್ರೀಯ ದೂರಸಂಪರ್ಕ ಒಕ್ಕೂಟ ಅಂದರೆ ಐಟಿಯು ಮತ್ತು ಅದರ ಪಾತ್ರ. ವಿಶ್ವದ ಯಾವುದೇ ಮೂಲೆಯಿಂದ ಯಾವುದೇ ದೇಶಕ್ಕೆ ಕರೆ ಮಾಡಿದರೂ ಅದು ಸರಿಯಾದ ವಿಳಾಸಕ್ಕೆ ತಲುಪಲು ಒಂದು ವ್ಯವಸ್ಥೆಯ ಅಗತ್ಯವಿದೆ. ಇದನ್ನು ನಿರ್ವಹಿಸುವ ಸಂಸ್ಥೆಯೇ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಅಂದರೆ ಐಟಿಯು. ಇದು ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿದ್ದು 1865ರಲ್ಲಿ ಸ್ಥಾಪನೆಯಾಯಿತು. 1960ರ ದಶಕದಲ್ಲಿ ಅಂತಾರಾಷ್ಟ್ರೀಯ ಡಯಲಿಂಗ್ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಐಟಿಯು ಇಡೀ ಜಗತ್ತನ್ನು 9 ಭೌಗೋಳಿಕ ವಲಯಗಳಾಗಿ ವಿಂಗಡಿಸಿತು. ಯಾವ ದೇಶಕ್ಕೆ ಯಾವ ಮೊದಲ ಅಂಕಿಯ ಕೋಡ್ ಸಿಗಬೇಕು ಎಂಬುದು ಆ ದೇಶವು ಭೂಪಟದಲ್ಲಿ ಎಲ್ಲಿದೆ ಎಂಬುದರ ಮೇಲೆ ನಿರ್ಧಾರವಾಯಿತು. ವಲಯ, ಪ್ರದೇಶಗಳು. ವಲಯ 1 ಉತ್ತರ ಅಮೆರಿಕ ಮತ್ತು ಕೆನಡಾ. ವಲಯ 2 ಆಫ್ರಿಕಾ ಖಂಡ. ವಲಯ 3 ಮತ್ತು 4 ಯುರೋಪ್ ದೇಶಗಳು. ವಲಯ 5 ದಕ್ಷಿಣ ಅಮೆರಿಕ ಮತ್ತು ಮೆಕ್ಸಿಕೋ. ವಲಯ 6 ಆಗ್ನೇಯ ಏಷ್ಯಾ ಮತ್ತು ಓಷಿಯಾನಿಯಾ ಅಂದರೆ ಆಸ್ಟ್ರೇಲಿಯಾ ಸೇರಿದಂತೆ. ವಲಯ 7 ರಷ್ಯಾ ಮತ್ತು ಹಳೆಯ ಸೋವಿಯೆಟ್ ಒಕ್ಕೂಟ. ವಲಯ 8 ಪೂರ್ವ ಏಷ್ಯಾ ಅಂದರೆ ಚೀನಾ, ಜಪಾನ್, ಕೊರಿಯಾ. ವಲಯ 9 ದಕ್ಷಿಣ ಏಷ್ಯಾ, ಮಧ್ಯ ಏಷ್ಯಾ ಮತ್ತು ಮಧ್ಯಪ್ರಾಚ್ಯ. ಭಾರತಕ್ಕೆ +91 ಸಿಕ್ಕಿದ ತಾರ್ಕಿಕ ಹಿನ್ನೆಲೆ. ಭಾರತವು ಭೌಗೋಳಿಕವಾಗಿ ದಕ್ಷಿಣ ಏಷ್ಯಾದ ಪ್ರಮುಖ ದೇಶ, ಆದ್ದರಿಂದ ನಮಗೆ 9ನೇ ವಲಯವನ್ನು ನೀಡಲಾಯಿತು. ವಲಯ 9ರಲ್ಲಿ ಬರುವ ದೇಶಗಳಿಗೆ ಉಪಕೋಡ್ಗಳನ್ನು ನೀಡುವಾಗ ದೇಶದ ಜನಸಂಖ್ಯೆ, ವಿಸ್ತೀರ್ಣ ಮತ್ತು ಆಗಿನ ದೂರಸಂಪರ್ಕ ವ್ಯವಸ್ಥೆಯ ಪ್ರಾಮುಖ್ಯತೆಯನ್ನು ಗಮನಿಸಿ ಭಾರತಕ್ಕೆ 1 ಎಂಬ ಸಂಖ್ಯೆಯನ್ನು 2ನೇ ಅಂಕಿಯಾಗಿ ನೀಡಲಾಯಿತು. ಹೀಗಾಗಿ ಭಾರತದ ಗುರುತು +91 ಎಂದಾಯಿತು. ಇತರ ನೆರೆಯ ದೇಶಗಳ ಉದಾಹರಣೆ. ಪಾಕಿಸ್ತಾನ +92 ಭಾರತದ ನಂತರದ ಪ್ರಾಮುಖ್ಯತೆಯ ಆಧಾರದ ಮೇಲೆ 2ನೇ ಸಂಖ್ಯೆ ಪಡೆಯಿತು. ಅಫ್ಘಾನಿಸ್ತಾನ +93 3ನೇ ಸಂಖ್ಯೆ. ಶ್ರೀಲಂಕಾ +94 4ನೇ ಸಂಖ್ಯೆ. ಐಟಿಯು ನಿಗದಿಪಡಿಸಿರುವ E164 ಎಂಬ ನಿಯಮದ ಪ್ರಕಾರ ಯಾವುದೇ ಅಂತಾರಾಷ್ಟ್ರೀಯ ಫೋನ್ ಸಂಖ್ಯೆಯು ಗರಿಷ್ಠ 15 ಅಂಕಿಗಳನ್ನು ಮಾತ್ರ ಹೊಂದಿರಬೇಕು. ಭಾರತದಲ್ಲಿ ಇದು ಹೀಗಿರುತ್ತದೆ: 91 2 ಅಂಕಿಗಳು. ಇದು ಟೆಲಿಕಾಂ ವಲಯ ಅಥವಾ ಆಪರೇಟರ್ ಅನ್ನು ಸೂಚಿಸುತ್ತದೆ. ಉದಾಹರಣೆಗೆ, ಕರ್ನಾಟಕಕ್ಕೆ ಒಂದು ವಿಶಿಷ್ಟ ಕೋಡ್ ಇರುತ್ತದೆ. ಸಬ್ಸ್ಕ್ರೈಬರ್ ನಂಬರ್ ಇದು ನಿಮ್ಮ ವೈಯಕ್ತಿಕ 10 ಅಂಕಿಯ ಮೊಬೈಲ್ ಸಂಖ್ಯೆ. ಭಾರತದ ನ್ಯಾಷನಲ್ ನಂಬರಿಂಗ್ ಪ್ಲಾನ್. ಭಾರತ ಸರ್ಕಾರವು ತನ್ನದೇ ಆದ ನ್ಯಾಷನಲ್ ನಂಬರಿಂಗ್ ಪ್ಲಾನ್ ಅನ್ನು ಹೊಂದಿದೆ. ಮೊದಲು ಭಾರತದಲ್ಲಿ ಮೊಬೈಲ್ ಸಂಖ್ಯೆಗಳು ಕೇವಲ 9ರಿಂದ ಆರಂಭವಾಗುತ್ತಿದ್ದವು. ಜನಸಂಖ್ಯೆ ಮತ್ತು ಮೊಬೈಲ್ ಬಳಕೆದಾರರ ಸಂಖ್ಯೆ ಕೋಟಿ ದಾಟಿದಾಗ 9ರಿಂದ ಆರಂಭವಾಗುವ ಸಂಖ್ಯೆಗಳು ಖಾಲಿಯಾದವು. ನಂತರ 8, 7 ಮತ್ತು ಈಗ 6ರಿಂದ ಆರಂಭವಾಗುವ ಸಂಖ್ಯೆಗಳನ್ನು ಬಿಡುಗಡೆ ಮಾಡಲಾಗಿದೆ. ಜಗತ್ತಿನಲ್ಲಿ ಕೇವಲ 2 ವಲಯಗಳಿಗೆ ಮಾತ್ರ 1ನೇ ಅಂಕಿಯ ಕೋಡಿದೆ: ಅಮೆರಿಕ +1 ಮತ್ತು ರಷ್ಯಾ +7, ಯಾಕೆಂದರೆ ಇವುಗಳು ವಿಶಾಲವಾದ ಪ್ರದೇಶವನ್ನು ಹೊಂದಿವೆ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ.